ಇವತ್ತು ನಮ್ಮ ಅಕ್ಕ ಮಾಡಿರೋ ದೋಸೆ ತಿಂದು ನನಗೆ ಏನಾಯ್ತು ಗೊತ್ತಾ? ಇವತ್ತು ನಮ್ಮ ಅಪ್ಪ ನಮ್ಮ ಅಮ್ಮ ಊರಿಗೆ ಹೋಗೋರೆ. ನಮ್ಮ ಅಕ್ಕಂಗೆ ದೋಸೆ ಮಾಡಿಡು ಅಂತ ಹೇಳ್ಬಿಟ್ಟು ನನಗೆ ಹೆಂಗ್ ಮಾಡ್ತಾವಳು ನೋಡಿ. ದೋಸೆ ಮಾಡು ಅಂತ ಬಿಟ್ಟೋದ್ರೆ ಅಲ್ಲಿ ಸಗಣಿ ತಟ್ಟಂಗೆ ತಟ್ಟುತ್ತಾ ಇದು ಯಾಕ್ಬಿಟ್ಟಲ್ಲಿ ಹಿಟ್ನ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಚಿಕ್ಕ ದೋಸೆ ಟೇಸ್ಟ್ ನೋಡ್ಬಿಟ್ಟು ಹೇಳೋ ಆಯ್ತು, ಶೇಪ್ ಅಲ್ಲ. ಹಸಿ ಇಕ್ದಾಗ ಇಕ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೇಳು ಅಂತ ಹೇಳ್ತಿದ್ಯಾ? ನಿನ್ಗೋಸ್ಕರ ನೋಡು ಸಲಾಡು ಎಲ್ಲ ಮಾಡಿದೆ ಪ್ರೀತಿಯಿಂದ. ಅದು ದೋಸೆ ಒಂದ್ ಬರ್ಲಿಲ್ಲ, ನಾನು ಏನ್ ಮಾಡ್ಲಿ. ಅದು ಟೇಸ್ಟ್ ಚೆನ್ನಾಗಿರ್ತಿದ್, ಸಖತ್ತಾಗೈತಿದ್. ನಾನು ಟೇಸ್ಟ್ ನೋಡಿದೆ ಮಾಡುವಾಗ. ಹೌದಾ? ಸಾಕಾ? ಏನ್ ಸಾಕ? ಇದನ್ನೇ ತಿನ್ನಕ್ಕಾಗಲ್ಲ ಸಾಕ? ಉಪ್ಪಿಟ್ಟೆ ಆಗೋಯ್ತಲ್ಲ ಇದು. ದೋಸೆ ಎಲ್ಲ ಉಪ್ಪಿಟ್ಟೆ ಆಗೋಯ್ತಲ್ಲಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಚಪಾತಿ ಮಾಡು ಅಂದ್ರೆ ಇಂಡಿಯಾ ಮ್ಯಾಪ್ ಮಾಡ್ತಾಳೆ, ದೋಸೆ ಮಾಡು ಅಂತಂದ್ರೆ ಉಪ್ಪಿಟ್ಟು ಮಾಡ್ತಾಳೆ. ಕರ್ಮತ್ ಕಂಡನಪ್ಪ ಇಲ್ಲಿ ನೋಡಿ. ದೋಸೆ ಅಂತಿದು ಸ್ಮ್ಯಾಶ್ ತರ ಇರುತ್ತದು. ಸ್ಮ್ಯಾಶ್ ತರ ಇರುತ್ತದು. ಏನಂತ ಕೊತ್ತು ಪರೋಟ ಅಂತ ಏನೋ ಅಂತಾರದು. ಹಿಂಗಿರುತ್ತೆ ಪುಡಿ ಪುಡಿಯಾಗಿ. ಸೊ ಹಂಗೆ ಅನ್ಕೋ, ಇದನ್ನ ರೊಟ್ಟಿ ಅನ್ಕೊಂಬೇಡ, ದೋಸೆ ಅನ್ಕೊಂಬೇಡ. ಈ ಗೋಧಿ ದೋಸೆ ನಮ್ಮ ಮನೇಲಿ ಯಾರು ಮಾಡೇ ಇಲ್ಲ ಇದುವರೆಗೂ, ನಾನೇ ಫಸ್ಟ್ ಮಾಡ್ತಿರೋದು. ಗೋಧಿ ದೋಸೆನ ಇದು? ಯೂಟ್ಯೂಬ್ ಅಲ್ಲಿ ತೋರಿಸಿದ್ರು. ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತಿದ್ಯಾ? ಹಣೆ ಬರೋ ಕೊನೆ ಯಾರು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕಷ್ಟೇ. ಟೇಸ್ಟ್ ಮಾಡ್ಬಿಟ್ಟು ಹೇಳು ಆಯ್ತು, ಚೆನ್ನಾಗಿಲ್ಲ ಅಂದ್ರೆ ಹೇಳು. ನಾನು ಬೆಳಗ್ಗೆಯಿಂದ ಕಷ್ಟಪಟ್ಕೊಂಡು ಮಾಡಿದೀನಿ ಕೆಲಸ ಮಾಡ್ಕೊಂಡು. ಓ ಹಂಗ? ಓಕೆ ಓಕೆ ಓಕೆ. ಹಿಂಗೈತೆ ದೋಸೆ ಹೇಗಿದೆ? ಸಕ್ಕತ್ತಾಗಿದೆ. ಅಕ್ಕ ನಂಗೆ ಯಾವ ಆಂಗಲ್ ತಿನ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದೊಂದು ತುತ್ತಿನಂಗಿಲ್ಲ 20 ಸಲ ಕೇಳ್ತಾವ್ ಟೇಸ್ಟ್ನ. ಟೇಸ್ಟ್ ಹೆಂಗೈತೆ? ಏನೋ ಇವಾಗ ಮಾಡ್ದ್ರು ಪರವಾಗಿಲ್ಲಪ್ಪ, ಚೆನ್ನಾಗೈತೆ ಒಂಥರ. ಚೆನ್ನಾಗೈತಾ? ಚೆನ್ನಾಗೈತೆ. ಟೊಮೆಟೊ ಚಟ್ನಿ ಚೆನ್ನಾಗೈತಾ? ಏನೋ ಗೊತ್ತಾಗ್ತಿಲ್ಲ, ಒಟ್ಟು ಚೆನ್ನಾಗೈತೆ. ಎರಡು ಸರಿ.